ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಅತಿಥಿ ಗ್ರ್ಯಾಂಡ್ ವೆಜ್, ಪ್ಯೂರ್ ವೆಜ್ ಹೋಟೆಲ್ಗೆ ಬಂದಿದೆ. ಇಲ್ಲಿ ಇವತ್ತು ಬಿಸಿ ಬೇಳೆ ಬಾತ್ ಮಾಡ್ತಾ ಇದ್ದಾರೆ. ಬಿಸಿ ಬೇಳೆ ಬಾತು ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದು 1 kg ಬೇಳೆ ಮತ್ತು 1 kg ಅಕ್ಕಿ ಹಾಕ್ಬಿಟ್ಟು ಮಾಡ್ತಾರಂಥದ್ದು ಒಂದು ಬಿಸಿ ಬೇಳೆ ಬಾತು. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಬಿಸಿ ಬೇಳೆ ಬಾತ್ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ kg ಅಷ್ಟು, 1/4 kg ಅಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ, ನಂದಿನಿ ತುಪ್ಪ. ನೋಡಿ, ಇದು ಬಿಸಿಬೇಳೆ ಬಾತ್ಗೆ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಮತ್ತು ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಜಿರೋ ಅಂತಂದಲ್ಲ, ನೋಡಿ ಜಜ್ಜಿ ಹಾಕ್ಕೊಂಡಿದ್ದಾರೆ. ಇದು ಎಷ್ಟು kg ಹಾಕ್ತಾರೆ, ಎಷ್ಟು ಮಾಡ್ತಾರೆ ಬಿಸಿಬೇಳೆ ಬಾತ್? 1 kg ಬೇಳೆ, 1 kg ಅಕ್ಕಿ. ನೋಡಿ, 1 kg ಬೇಳೆ, 1 kg ಅಕ್ಕಿ ಹಾಕ್ಕೊಂಡು ಈಗ ಬಿಸಿಬೇಳೆ ಬಾತ್ಗೆ ಮಾಡ್ತಾರೆ. ನೋಡಿ, ಇದು ಬಿಸಿಬೇಳೆ ಬಾತ್ಗೆ ಬೇಯಿಸ್ಕೊಂಡಿದ್ದಾರೆ. ಇದು ಬೀನ್ಸು, ಕ್ಯಾರೆಟು ಮತ್ತು ಅಕ್ಕಿ ಮತ್ತು ಕಳೆ ಬೀಜ ಮತ್ತು ಡಬಲ್ ಬೀನ್ಸು, ನೋಡಿ ಇಷ್ಟೊಂದು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಂಡಿರೋಂಥದ್ದು. ಇದು ಬೇಯುವಾಗ ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕ್ಕೊಂಡಿದ್ದಾರೆ ಸರ್. ಅದಕ್ಕೆ ಅರ್ಶಿಣ ಪುಡಿ, ನೋಡಿ ಇಷ್ಟೊಂದು ಅರ್ಶಿಣ ಪುಡಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದಾರೆ. ನೋಡಿ, ಈಗ ಇದರಲ್ಲಿ ಜೀರಿಗೆ ಹಾಕ್ಕೊಂಡಿದ್ದಾರೆ. ಜೀರಿಗೆ ಹಾಕ್ಕೊಂಡು ನೋಡಿ ಇದೆಲ್ಲ ಹಾಕ್ಕೊಂಡಿರೋಂಥದ್ದು. ಈರುಳ್ಳಿ, ಕ್ಯಾಪ್ಸಿಕಮ್, ಬೆಳ್ಳುಳ್ಳಿ, ಸಾಸಿವೆ, ಒಗ್ಗರಣೆ, ಸಾಸಿವೆ ಹಾಕೊಂಡು ಜೀರಿಗೆ, ಸಾಸಿವೆ, ಜೀರಿಗೆ ಇಷ್ಟೊಂದು ಆಮೇಲೆ ಇದನ್ನು ಫ್ರೈ ಮಾಡ್ತಾರೆ. ಸ್ವಲ್ಪ ಬ್ಯಾಡಿಗೆ ಮೆಣಸು. ನೋಡಿ, 1 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಸ್ವಲ್ಪ ಇಂಗುನೀರು. ಅದು ಹೆಂಗೆ ಸರ್, ಅದು ಪೌಡ್ರ್ ಬರುತ್ತಾ ಇಂಗೋದು? ಗಟ್ಟಿ ಬರುತ್ತೆ. ಅದರಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕೋಣಂಥದ್ದು. ಓಕೆ. ನೋಡಿ, ಈಗ ಖಾರದ ಪುಡಿ ಹಾಕ್ತಾ ಇದ್ದಾರೆ. ಒಂದು 2 ರಿಂದ 3 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಕೊತಾ ಇದ್ದಾರೆ. ಇದು MTR ಪ್ಯಾಕೆಟು, 100 ಗ್ರಾಮ್ ಪ್ಯಾಕೆಟ್ ಹಾಕ್ಕೊತಾ ಇದ್ದಾರೆ. ಅದು ಎಷ್ಟು, 100 ಗ್ರಾಮ್? ಅದು 100 ಗ್ರಾಮ್ ಪೌಡ್ರ್ ಹಾಕ್ಕೊಂಡಿರೋಂಥದ್ದು. ಮತ್ತು ಪೌಡ್ರ್ ಹಾಕ್ಕೊಂಡು ಈಗ ಒಣಕೊಬ್ಬರಿ ಹಾಕ್ಕೊಂಡಿದ್ದಾರೆ. ಒಂದು 2 ಹಿಡಿ ಅಷ್ಟು ಒಣಕೊಬ್ಬರಿ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳೋಂಥದ್ದು. ನೋಡಿ, ಫ್ರೈ ಅನ್ನೋದು ಆಗಿದೆ. ಇದನ್ನು ಮಸಾಲ ಹಾಕ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡು ನೋಡಿ, ಬೆಂದಿರೋ ಅನ್ನದಲ್ಲಿ ಈ ಮಸಾಲ ಹಾಕ್ಕೊಂಡಿರೋ ಅಂಥದ್ದೆಲ್ಲ ಫುಲ್ಲು. ನೋಡಿ, ಒಂದು ಇನ್ಸ್ಟೆಂಟಾಗಿ ಮಾಡ್ಕೊಳೋಂಥದ್ದು ಒಂದು ಬಿಸಿಬೇಳೆ ಬಾತು ರೆಡಿಯಾಗಿದೆ. ನೋಡಿ, ಮತ್ತೆ ಇದನ್ನು ಒಲೆ ಮೇಲೆ ಇಟ್ಕೊಂಡಿದ್ದಾರೆ. ಸ್ಟವ್ ಮೇಲೆ ಇಟ್ಕೊಂಡು ಮತ್ತೆ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಫ್ರೈ ಮಾಡೋದು. ಹುಣಸೆ ಹುಳಿ ಹಾಕ್ಕೊತಾ ಇದ್ದಾರೆ. 1 ಕಪ್ಪು ಹುಣಸೆ ಹುಳಿ ಹಾಕ್ಕೊಂಡಿದ್ದಾರೆ. ಒಂದು 2 ಸೌಟ್ ಅಷ್ಟು. ಇದು ಬೇಯಿಸ್ಕೊಂಡಿರೋ ಬೇಳೆ. ನೋಡಿ, ಇದು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡಿರೋ ಬೇಳೆ 1 ಬಕೆಟ್ ಹಾಕ್ಕೊಂಡಿದ್ದಾರೆ. 1 ಬಕೆಟ್ ಫುಲ್ಲಾಗಿ ಹಾಕ್ಕೊಂಡಿರೋದು. ನೋಡಿ, ಬೇಳೆ ಹಾಕಿದ ನಂತರ ಜಸ್ಟ್ ಒಂದು 2 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಅದರಲ್ಲಿ 1 ಹಿಡಿ ಸಕ್ಕರೆ ಅಲ್ಲ, ಅದು 1 ಹಿಡಿ ಸಕ್ಕರೆ ಹಾಕ್ಕೊಂಡು ಈಗ ಪುಡಿ ಉಪ್ಪು 1.5 ಹಿಡಿ. ಈ ಥರ ಶುಗರ್ ಹಾಕ್ಕೊಂಡು ಮತ್ತು ಇದರಲ್ಲೇ ಪುಡಿ ಉಪ್ಪು ಹಾಕ್ಕೊಂಡಿದ್ದಾರೆ. ಆ ಪುಡಿ ಉಪ್ಪು 1 ಹಿಡಿ ಹಾಕ್ಕೊಂಡಿದ್ದಾರೆ. ಇದನ್ನು ನೋಡಿಕೊಂಡು ನೀವು ಪುಡಿ ಉಪ್ಪು ಹಾಕ್ಕೋಬೇಕಾಗುತ್ತೆ. ನೋಡಿ, ಇದರಲ್ಲಿ ಬೇಳೆ ಮತ್ತು ಮಸಾಲ ಎಲ್ಲ ಹಾಕ್ಕೊಂಡು ಜಸ್ಟ್ ಒಂದು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುಚ್ಕೊಂಡು ಈಗ ಸ್ಟವ್ ಅನ್ನೋದನ್ನ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ಬಿಸಿಬೇಳೆ ಬಾತ್ ಅನ್ನೋದು ರೆಡಿಯಾಗಿದೆ. ಅತಿಥಿ ಗ್ರ್ಯಾಂಡ್ ಸ್ಟೈಲಲ್ಲಿ ಮಾಡಿರೋವಂಥದ್ದು ಒಂದು ಬಿಸಿ ಬೇಳೆ ಬಾತ್ ರೆಡಿಯಾಗಿದೆ. ನೋಡಿ, ಎಷ್ಟು ಸಕ್ಕತ್ತಾಗಿದೆ. ನೋಡಿ, ಇದಕ್ಕೆ ಇವರೇ ಮಾಡಿರೋ ಅಂಥದ್ದು ಖಾರ ಬುಂದಿ ತುಂಬ ಸಕ್ಕತ್ತಾಗಿದೆ. ಇನ್ನು ಇದೇ ಥರ ಒಂದು ಒಳ್ಳೆ ಥರ ರೆಸಿಪೀಸು ಅತಿಥಿ ಗ್ರ್ಯಾಂಡಲ್ಲಿ ಮಾಡಿರೋ ಅಂಥದ್ದು ರೆಸಿಪೀಸ್ ಬರ್ತಾ ಇರುತ್ತೆ, ನೋಡ್ತಾರೆ. ಇದು ಅಂತೂ ಸಕ್ಕತ್ತಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ. ನೋಡಿ, ಈ ಥರ ರೆಸಿಪೀಸು ಯಾವುದೇ ಕಾರಣಕ್ಕೂ ಟೇಸ್ಟ್ ಮಾಡಿ, ತುಂಬ ಸಕ್ಕತ್ತಾಗಿರುತ್ತೆ. ಅತಿಥಿ ಗ್ರ್ಯಾಂಡಲ್ಲಿ ಮಾಡೋ ಅಂಥ ಒಂದು ರೆಸಿಪೀಸು ತುಂಬಾ ಸಕ್ಕತ್ತಾಗಿರುತ್ತೆ.